ರಾಮನನ್ನ ಕೂಡ ಚುನಾವಣೆ ವಸ್ತು ಹೋಗಿದೆ, ಬೇಕೋ ಬೇಡವೋ. ರಾಮನ ಮಂದಿರವನ್ನ ಕಟ್ಟಿಸಿದ್ದೀವಿ, ಹೀಗಾಗಿ ರಾಮನ ಅನುಗ್ರಹದ ಮೇಲೆ ಚುನಾವಣೆಯನ್ನ ಗೆಲ್ತೀವಿ ಅಂತ ಹೇಳುವವರಿಗೆ ಏನು ಹೇಳ್ತೀರಿ? ಅಮ್ಮ, ನಾನು ಇಷ್ಟೇ ಹೇಳ್ತೀನಿ, ನಿಜ ಆಗಲಿ. ಯಾವತ್ತೋ ಆಗಬೇಕಾಯ್ತು, ಅಯೋಧ್ಯೆಯಲ್ಲಿ ಮಂದಿರ ಆಗಲಿಲ್ಲ. ಯಾವುದೋ ಇದೊಂದು ಒಳ್ಳೆ ಕಾಲದಲ್ಲಿ ಆ ನ್ಯಾಯಮೂರ್ತಿಗಳು ಯಾರು ಪುಣ್ಯಾತ್ಮ ಬರ್ಕೊಟ್ರೋ ಅದನ್ನು ಅಯೋಧ್ಯೆ ಅಲ್ಲಿಗೆ ಸೇರಿದ್ದು ಬರೆದಿದ್ದಾರೆ. ರಾಮನ ಬಂದಿರೋದು ತಪ್ಪಿಲ್ಲ, ಬಾಲರಾಮನಾಗಿ ಬಂದು ಕೂತ್ಕೊಂಡಿರೋದು ತಪ್ಪಿಲ್ಲ. ಬಾಲರಾಮ ಬಂದ ತಕ್ಷಣ ನಾನು ಪೂಜೆ ಮಾಡಿದ ತಕ್ಷಣ ನನಗೆಲ್ಲ ಕೊಟ್ಬಿಡ್ತಾನೆ ಅಂತಲ್ಲ, ಖಂಡಿತ ಅಲ್ಲ. ಅದು ಅವನು ಯಾರು ಏನು ಕೊಡಬೇಕು ಅಂಥೇಳಿ ಸಮತೋಲನ ಮಾಡಿ ತುಲಾಭಾರ ಮಾಡಿ ಪಾಪ ಪುಣ್ಯಗಳು ಅಳದೇ ಕೊಡ್ತಕ್ಕಂಥವ್ನು ಬಾಲರಾಮ, ಖಂಡಿತವಾಗಲಿ. ನಿಜ ನಿಜ. ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. ಈ ಬಾರಿ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆ ಆಗಬೇಕು ಅಂತ ಹೇಳಿ ಕಣಕ್ಕಿಳಿದಿದ್ದಾರೆ ಮೋದಿ ಅವರು. 2 ಬಾರಿ ಗೆದ್ದಾಗಲೂ ಕೂಡ ಮೋದಿ ಅಲೆ ಅನ್ನೋದು ಬಹಳ ವರ್ಕ್ ಆಯಿತು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿದೆ. ಅಂದರೆ ಒಬ್ಬ ಮನುಷ್ಯನ ವರ್ಚಸ್ಸು ಕೂಡ ಅವಲಂಬಿತವಾಗಿರುತ್ತೆ, ಆತನ ಮುಖ ನೋಡಿ ಅದರ ಆಧಾರದ ಮೇಲೆ ಮತದಾರರು ಮತ ಹಾಕಲಿಕ್ಕೆ. 3ನೇ ಬಾರಿಗೂ ಆ ವರ್ಚಸ್ಸು ಕಾಣ್ಲಿಕ್ಕೆ ಸಿಗ್ತಾ ಇದೆಯಾ ನರೇಂದ್ರ ಮೋದಿ ಅವರಲ್ಲಿ? ನೋಡಿ, ಆಗ್ತಾನೆ UPA ಸರ್ಕಾರ ನಡೀತಾ ಇತ್ತು ಅಲ್ಲಿ 13ರಲ್ಲಿ. ಆಕಸ್ಮಿಕ ಡೆಲ್ಲಿಗೆ ಹೋಗಿದ್ದೆ, ನನಗೆ ಗೊತ್ತಿಲ್ಲ ಈ ವಿಚಾರ. ನಾನು ಕೇಳಿದ್ರು, ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಖಂಡಿತ ಆಗಲ್ಲ ಅಂತಂದೆ. ಎಲ್ಲ ಕಡೆ ಬಂತು, ಮನಮೋಹನ್ ಸಿಂಗ್ ಆದರು. ಆನಂದರಲ್ಲಿ ಏನು ಕೇಳಿದ್ರು, ನಂಗೆ ಗೊತ್ತಿಲ್ಲಪ್ಪ, ಇಷ್ಟು ಮಾತ್ರ ಗೊತ್ತಪ್ಪ, ಯಾರೋ ಇಂದ್ರ ಅಂತ ಕೆಲಸರು ಮುಂದೆ ಆಗ್ತಾನೆ 14ರಲ್ಲಿ ಅಂತ ಹೇಳಿದ್ದೆ ನಾನು. ಆಗಲಿ, ಸಂತೋಷ, ಅವರು ಬಂದಿದ್ದಾರೆ, ನೂತನ ಭಾರತವನ್ನು ಕಟ್ಟಬೇಕು ಅಂತ ಬಂದಿದ್ದಾರೆ, ನವಭಾರತವನ್ನು ಕಟ್ಟಬೇಕು ಅಂತ ಬಂದಿದ್ದಾರೆ, ಸಂತೋಷ. ಆದರೆ ನಾವೇನು ಜನಕ್ಕೆ ಮಾತು ಕೊಟ್ಟಿದ್ದೀವಿ ಅದನ್ನು ನಡೆಸೀವಿ ಅಂತ, ಎಷ್ಟು ನಡೆಸಿದ್ದೀವಿ ಅಂಥೇಳಿ ಆ ದಾರಿಗೆ ಹೋದಾಗ ಇನ್ನೂ ಬಾಕಿ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳು. ಈಗ ಸತತವಾಗಿ NDA ಕಡೆಯಿಂದ ನೇರವಾಗಿ BJP ಕಡೆಯಿಂದ ಅಪೋಸಿಷನ್ನೇ ಇರಬಾರ್ದು, ವಿರೋಧ ಬಣವೇ ಇರಬಾರ್ದು ಅನ್ನೋ ರೀತಿಯ ಪ್ರಯತ್ನಗಳಾಗ್ತಿದೆ ಅಂತ ಹೇಳಿ ಇವತ್ತು ಕೂಡ ಚರ್ಚೆ ಆಗಿದೆ. ಹಾಗೆ ವಿರೋಧಿಗಳ ಬಣದ ಬಲವನ್ನು ಕುಗ್ಗಿಸ್ಲಿಕ್ಕೆ ತಕ್ಕ ಮಟ್ಟಿನ ವರ್ಚಸ್ ಇದೆಯೋ NDA ಅಥವಾ ಮೋದಿ ಅವರ ಹತ್ರ ಅಂತ ಹೇಳಿ? ಈಗದು ನನಗೆ ನನ್ನ ಪ್ರಕಾರವಾಗಿ ಆದರೆ ನಾನು ಮೋದಿ ವಿರೋಧಿ ಅಲ್ಲ. ನಾನು ಏಕೈಕ ಭಾರತದಲ್ಲಿ ಯಾವ ಕೆಟ್ಟದಲ್ಲಿ ಯಾವ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ಳದೆ ಕೆಲಸ ಮಾಡಿದ್ದಾರೆ. ಅದನ್ನು ಅಟ್ಲೀಸ್ಟ್ ಭಾರತವನ್ನು ಸಮಗ್ರ ಭಾರತವನ್ನು ಇಟ್ಕೊಂಡಿದ್ದಾರೆ. ಆದರೆ ಆ 14ರಲ್ಲಿ ಏನು ಮೋದಿ ಇದ್ದರು ಆ ಮೋದಿ ಸ್ವರೂಪ ಈಗಿಲ್ಲ ಅವರಲ್ಲಿ. ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಗ್ರಹಗಳೇ ಕಾರಣ. ಅದಕ್ಕೆ ಈಗ ನೋಡಿ, ಎಲೆಕ್ಷನ್ ಕಮಿಷನ್ ಮಾಡಿದ್ರು, ಮುಖ್ಯ ನ್ಯಾಯಾಧೀಶನ ಬಿಟ್ಟರು. ಯಾಕೆ ಬೇಕಿತ್ತು? 10 ಹೇಳಿದ್ದೀನಿ ನೋಡಿ. ಶನಿ ಕುಜರಿಬ್ಬರೂ ನ್ಯಾಯ ಧರ್ಮ ಪರಿಪಾಲನೆ ಮಾಡ್ತಕ್ಕಂಥವ್ರು. ಶನಿ ಫಿಲಾಸಫರು, ಕುಜ ನ್ಯಾಯಸಮ್ಮತವಾಗಿರ್ತಕ್ಕಂಥವ್ರು. ನಂದು ಒಂದೇ ಯಾವಾಗಲೂ ಹೇಳ್ತಾ ಬಂದಿದ್ದೀನಿ ಅವರಿಗೆ, ನ್ಯಾಯಕ್ಕೆ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯಗಳು ನ್ಯಾಯಕ್ಕೆ ಆರ್ಥಿಕ ನೀತಿಯಲ್ಲಿ ನೀವು ಕೈ ಹಾಕಬೇಡಿ, ದೂರ ಉಳಿರಿ. ಈಗ ಸಾಕಷ್ಟು ಯಾವತ್ತೂ ಮೋರಿನ ಶಬ್ದವೇ ಇರಲಿಲ್ಲ. ಈ ನ್ಯಾಯಾಲಯ ಎಲ್ಲ ಕಡೆ ಶಬ್ದಗಳಿದೆಯಲ್ಲ, ಹಿನ್ನಡೆ ಒಂಚೂರಾರು ಆಗಿದೆಯಲ್ಲ. ಆದರೆ ಏನು ಮಾಡ್ತಾರೆ ಭಗವಂತ ಅಂತಂದರೆ, ಇಷ್ಟು ವರ್ಷ 24 ಮಾರ್ಚ್ವರೆಗೂ ಏನಿತ್ತು ಈ ರಾಷ್ಟ್ರದಲ್ಲಿ ವಿಪಕ್ಷ ನಾಯಕರೇ ಇಲ್ಲ ಅನ್ನೋ ಏನಿತ್ತು ಅದು ಮುಂದೆ ಆಗಲ್ಲ, ಆಗೋದಿಲ್ಲ. ಯಾರೋ ಬಲಾಢ್ಯರು ಬಂದೇ ಬರ್ತಾರೆ, ಬಲಾಢ್ಯರು ಬಂದೇ ಬರ್ತಾರೆ. ಸಮಬಲದ ಹೋರಾಟ ಇದ್ದಾಗಲೇ ಅಲ್ವಾ ರೋಚಕವಾಗೋದು ಕದನ ಕಣ ಅಂತ ಹೇಳಿ. ಅವೆಲ್ಲ ಇದ್ದೇ ಇದೆ. ಅದೇ ಏನಪ್ಪ ಅಂತಂದರೆ, ವಿರೋಧ ಪಕ್ಷದವರು ಕೂಡ ಅಂದರೆ ತಮ್ಮ ನೀತಿ ನಿಲುವುಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಗುರು ವೃಷಾಲಿಗೆ ಹೋಗ್ತಾನೆ, ಗುರು ವೃಷಭದಲ್ಲಿ ಶುಕ್ರನ ಮನೆ, ಅದು ಅವನ ಶತ್ರು ಮನೆ ಗುರುಗೆ. ಅಲ್ಲೇನು ಒಳ್ಳೆ ಫಲ ಕೊಡೋದಿಲ್ಲ. ನೀವೇನು ಮಾಡಬೇಡಿ, ಈ ಮುಸಲ್ಮಾನರಿಗೆ ಏನು ಬೇಕು ಕೊಡಿ, ಬ್ಯಾಕ್ವರ್ಡ್ಸ್ಗೆಲ್ಲ ಕೊಡಿ, ಜೈನರು ಕೊಡಿ, ಎಲ್ಲರಿಗೂ ಕೊಡಿ. ಆದರೆ ಈ ರಾಷ್ಟ್ರದ ಧರ್ಮ, ಹಿಂದೂ ಧರ್ಮ ಇದೆಯಲ್ಲ, ಅದಕ್ಕೆ ಕೈ ಹಾಕಿ ಅದನ್ನು ತುಳಿಬೇಡಿ. ಆ ಜನ ಆ ಹಿಂದೂ ಧರ್ಮಶಾಸ್ತ್ರವನ್ನು ಏನು ಅನುಯಾಯಿಗಳಿದ್ದಾರೆ ಅವ್ರನ್ನ ಕೆಡವಕ್ಕೆ ನೋಡಬಾರದು. ಧರ್ಮ ದೇವರು ಯಾರೂ ನಾಶ ಮಾಡೋಕ್ಕಾಗದಿರ್ತಕ್ಕಂಥ ವಸ್ತುಗಳದು. ಅದೇ ಧರ್ಮ ಎದ್ದು ಬಿದ್ದರೆ ಎಂಥವನ್ನು ಬಲಿ ತೊಗೊಂಡ್ಬಿಡ್ತಾರೆ. ನಮ್ಮ ಕಣ್ಣಿಂದ ನೋಡಿರ್ತಕ್ಕಂಥದ್ದು.